ಆತ್ಮೀಯ ವೀಕ್ಷಕರೇ, ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ವಿಶೇಷವಾಗಿ ನಾವು ಮೆಕ್ಕೆಜೋಳದಲ್ಲಿ ಹಲವಾರು ರೀತಿಯ ತಳಿಗಳನ್ನ ನಾವು ನೋಡೋಕೆ ಕಾಣಸಿಗ್ತವೆ. ಅದರಲ್ಲಿ ವಿಶೇಷವಾಗಿ ಪೈನಿಯರ್ ಕಂಪ್ನಿದು ಒಂದು 34407 ಅಂತಂದೇಳಿ ಆ ಒಂದು ತಳಿನ ಸುಮಾರು ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಸುಮಾರು ಏರಿಯಾದಲ್ಲಿ ಎಲ್ಲ ಬೆಳೆಸ್ತಾ ಇದ್ದಾರೆ. ಸರ್, ತಮಗೆ ಸ್ವಾಗತ ನಮ್ಮ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. 34407 ಇದೇನು ತಳಿ ಇದೆಯಲ್ಲ ಸರ್, ಇದ್ರ ಬಗ್ಗೆ ನಮ್ಮ ರೈತರಿಗೆ ಒಂದು ಮಾಹಿತಿನ ನೀವು ಸಂಪೂರ್ಣವಾಗಿ ಕೊಡೋಕ್ಕಾಗುತ್ತೆ ಸರ್? ಈಗ ಅವಶ್ಯವಾಗಿ ಕೊಡ್ತೀನಿ ಸರ್. ಸ್ವಲ್ಪ ಹೇಳಿ ಸರ್. ಅದ್ರ ನಮಸ್ತೆ, ನನ್ನ ಹೆಸರು ಬಸವರಾಜ್ ಅಂತೇಳಿ. ನಾನು ಈ ಚಿತ್ರದುರ್ಗ ಡಿಸ್ಟಿಕ್ಕಿನ ಕ್ಷೇತ್ರ ವೀಕ್ಷಕರಾಗಿ ಕೆಲಸ ಮಾಡುತ್ತಿದ್ದೇನೆ. ಹಾಂ ಸರ್. ಸೊ ಇಲ್ಲಿ ನೀವು P34407 ಅನ್ನುವ ತಳಿ ಬಗ್ಗೆ ವಿಶೇಷ ಗುಣಲಕ್ಷಣಗಳ ಬಗ್ಗೆ ನಾವು ಈ ಕ್ಷೇತ್ರೋತ್ಸವದಲ್ಲಿ ನೀವು ನೋಡಬಹುದು. ಹಾಂ ಸರ್. ಈಗ ನೀವು ಹೇಳ್ತಾ ಇದ್ರಿ ಪೈನಿಯರ್ ಕಂಪ್ನಿ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕು. ಪೈನಿಯರ್ ಕಂಪ್ನಿ ಈ ವರ್ಷ 100 ವರ್ಷಗಳನ್ನು ಪೂರೈಸಿತು. ಹಾಂ ಸರ್. ಇದು ಉತ್ಕೃಷ್ಟ ತಳಿಗಳನ್ನು ನೀಡುತ್ತಾ ಬಂದಿದ್ದು. ಈ ಇಲ್ಲಿವರೆಗೂ ಏನು ರೈತರು ಈ ತಳಿಗಳನ್ನು ಉಪಯೋಗಿಸಿದರೆ ಎಲ್ಲರೂ ಖುಷಿಯಿಂದ ಹ್ಯಾಪಿ ಇದ್ದಾರೆ. ಸೊ ಹಾಗಾಗಿ ಯಾವಾಗಲೂ ಪೈನಿಯರ್ ತಳಿಗಳನ್ನು ಕೊಡಬೇಕಾದಾಗ ಸೊ ಅದರೊಂದು ವಿಶೇಷ ಗುಣಲಕ್ಷಣಗಳನ್ನು ಇಟ್ಟುಕೊಂಡೇ ಹೊಸ ತಳಿಗಳನ್ನು ಮಾರ್ಕೆಟ್ಗೆ ಕೊಡೋದು. ಸೊ ಇದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಕೆಲಸ ಮಾಡುವಂಥದ್ದು. ಇದರಿಂದ ಇದು 100 ದೇಶಗಳಲ್ಲಿ ಕೆಲಸ ಮಾಡ್ತಾಯಿದೆ. ಸೊ ಈ P34407 ಅನ್ನೋ ತಳಿಯ ಕ್ಷೇತ್ರೋತ್ಸವ ನಾವು ಹನಮನಹಳ್ಳಿ ಗ್ರಾಮ ಸಿರಿಗೆರೆ ಬ್ಲಾಕ್ ಭರಮಸಾಗರ ಹೋಬಳಿಲಿ ಸೊ ಈ ಕ್ಷೇತ್ರೋತ್ಸವವನ್ನು ನಾವು ಆರ್ಗನೈಸ್ ಮಾಡಿದ್ದೇವೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ವಿಶೇಷ ಗುಣಲಕ್ಷಣಗಳು ಏನಪ್ಪ ಅಂತಂದರೆ, ಈ ತಳಿದು P34407 ಅನ್ನೋದನ್ನು 2023ರಲ್ಲಿ ನಾವು ಲಾಂಚ್ ಮಾಡಿದ್ವಿ. ಈ ಸೆಂಟ್ರಲ್ ಕರ್ನಾಟಕ ಭಾಗವನ್ನು ತೊಗೊಂಡಾಗ ಸೊ ಇಲ್ಲಿ ಕ್ಷೇತ್ರೋತ್ಸವದಲ್ಲಿ ಮೆಕ್ಕೆಜೋಳ ಬೆಳೆಯುವಂಥ ಅತಿಯಾದ ಏರಿಯಾ ಬರುತ್ತೆ. ಎಲ್ಲಿ ನಿಮಗೆ ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು. ಸೊ ಅದರಲ್ಲಿ ಚಿತ್ರದುರ್ಗದಲ್ಲಿ ಸಿರಿಗೆರೆ ಮತ್ತು ಭರಮಸಾಗರ ಭಾಗದಲ್ಲಿ ಇನ್ನೂ ಜಾಸ್ತಿ ಮೆಕ್ಕೆಜೋಳದ ಏರಿಯಾ ಬರುವಂಥದ್ದು. ಸೊ ಹಾಗಾಗಿ ಇಲ್ಲಿಯ ರೈತರು ಒಂದಷ್ಟು ಡಿಮ್ಯಾಂಡ್ಸ್ ಇದ್ದಾವೆ. ಏನಂತಂದರೆ, ಸೊ ತಳಿ ಮಳೆ ಅಧಿಕವಾಗಿ ಆಗುವ ಕಾರಣ ಯಾವುದೇ ಕಾರಣಕ್ಕೂ ತಳಿ ಬೀಳಬಾರ್ದು, ಮಳೆಗಾಳಿಗೆ ಬೀಳಬಾರ್ದು. ಅದಾದಮೇಲೆ ಯಾವುದೇ ಲೀಫಿ ಡಿಸೀಸಸ್ ಆಗಲಿ ಇತರೆ ಡಿಸೀಸಸ್ಗಳ ರೋಗಗಳು ಬರಬಾರ್ದು. ಸೊ ಅದರ ಜೊತೆಗೆ ಕಾಳಿನ ತೂಕ ಇರಬೇಕು. ಸೊ ಅಧಿಕ ಒಕ್ಕಣೆ ಪ್ರಮಾಣ ಇರಬೇಕು ಹಾಗೂ ಸಮಾನಾಂತರತೆಯೇ ಇರಬೇಕು. ಇದರಿಂದ ರೈತರಿಗೆ ಅನುಕೂಲ ಜಾಸ್ತಿ. ಏನಂತಂದರೆ ಇಳುವರಿ ಜಾಸ್ತಿ ಬರುತ್ತೆ ರೈತರಿಗೆ. ಸೊ ಅಧಿಕ ಇಳುವರಿ ತೊಗೊಳ್ಳಿಕ್ಕೆ ಈ ಹೈಬ್ರಿಡ್ಗಳಲ್ಲಿ ಬೇಕಾದಂಥ ಎಲ್ಲ ಕ್ಯಾರೆಕ್ಟರ್ಸು ಇದ್ದಾವೆ. ಸೊ ಹೀಗಾಗಿ ಇದನ್ನು ಹಾಕೋದ್ರಿಂದ ರೈತರಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ಒಂದು ಅವಧಿ ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ಅಂತಂದರೆ ಅವರಿಗೆ 2-3 ಕ್ವಿಂಟಲ್ ಇತರೆ ತಳಿಗಳಿಗೆ ಕಂಪೇರ್ ಮಾಡಿದಾಗ ಸೊ ಉತ್ತಮ ಇಳುವರಿ 2-3 ಕ್ವಿಂಟಲ್ ಅಧಿಕ ಇಳುವರಿ ಬಂತಂತಂದರೆ ಸೊ ಅವರಿಗೆ ಇನ್ನೂ ಅಡಿಷ್ನಲ್ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ತಳಿನ ನಾವು ಉಪಯೋಗ ಆಗುತ್ತೆ ಅನ್ನೋಕ್ಕೆ ಕ್ಷೇತ್ರೋತ್ಸವ ಮಾಡಿದ್ದೀವಿ. ಸೊ ಸರ್, ಅಂದರೆ ಈ ಒಂದು ತಳಿ ಏನು ನಿಮ್ಮ 34407 ಇದೆಯಲ್ಲ, ಸೊ ಇದಕ್ಕೆ ಸಾಲಿಂದ ಅಂತರ ಮತ್ತು ಬೀಜದಿಂದ ಬೀಜಕ್ಕೆ ಅಂತರ ಈ ನಾಟಿ ಮಾಡುವ ಸಮಯದಲ್ಲಿ ಯಾವ್ಯಾವ ಥರ ಮುಂಜಾಗ್ರತೆ ಕ್ರಮಗಳನ್ನ ನಾವು ಇಲ್ಲಿ ರೈತರು ಅನುಸರಿಸ್ಬೇಕಾಗುತ್ತೆ? ಅಂದರೆ ನಾವು ರೈತರಿಗೆ ಪ್ರತಿ ರೈತರ ಹಳ್ಳಿಗಳಲ್ಲಿ ನಾವು ಮೀಟಿಂಗ್ಗಳನ್ನ ಮಾಡ್ತೀವಿ. ಪೈನಿಯರ್ ಕಂಪನಿ ಅಂತಂದರೆ ಮೊದಲನೇದಾಗಿ ಯಾವಾಗಲೂ ಸೊ ರೈತರಿಗೆ ನಾವು ಹಳ್ಳಿಗಳಲ್ಲಿ ಕೃಷಿಯ ವಿಚಾರವಾಗಿ ಅವರಿಗೆ ಅದಕ್ಕೆ ನಾವು ಅಗ್ರಾನಮಿಕ್ ಪ್ರಾಕ್ಟೀಸಸ್ ಅಂತೀವಿ. ಸೊ ಅದರ ವಿಚಾರವಾಗಿ ನಾವಾಗಿರ್ಬೋದು, ನಮ್ಮ ಸಹ ಸಿಬ್ಬಂದಿಗಳಾಗಿರ್ಬೋದು, ಸೊ ಎಲ್ಲರೂ ಪ್ರತಿಯೊಬ್ಬ ಪೈನಿಯರ್ ಸಿಬ್ಬಂದಿಯು ಹಳ್ಳಿಗಳಲ್ಲೇ ಕೆಲಸ ಮಾಡುವುದು ಭಾಳ ಅಧಿಕ. ಅಂದರೆ ನಾವು ಜಾಸ್ತಿ ರೈತರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವರಿಗೆ ನಾವು ನಾಲೆಡ್ಜ್ ಕೊಡೋದೇ ನಮ್ಮ ಮೇನ್ ಅಜೆಂಡಾ ಆಗಿರುತ್ತದೆ. ಸೊ ಹಾಗಾಗಿ ಸೊ ಇದೇನು ನೀವು ಕೇಳ್ತಾ ಇದ್ದೀರಲ್ಲ, ಬೀಜದಿಂದ ಬೀಜಕ್ಕೆ ಗಿಡದಿಂದ ಗಿಡಕ್ಕೆ ಸೊ ಅಂತರವನ್ನು ಕೇಳ್ತಾ ಇದ್ದೀರಿ. ನಾವು ಬೀಜದಿಂದ ಬೀಜಕ್ಕೆ 23 ಸೆಂಟಿಮೀಟರ್ ರೆಕಮೆಂಡ್ ಮಾಡ್ತೀವಿ, 23ರಿಂದ 25. ಹಾಗೆ ಸಾಲಿಂದ ಸಾಲಿಗೆ 40ರಿಂದ 45 ಸೆಂಟಿಮೀಟರ್ ರೆಕಮೆಂಡ್ ಮಾಡ್ತೀವಿ.
ಸೊ ಒಂದು ಕಡೆಗೆ ಇದು ಸಾಲಿಂದ ಸಾಲಿಗೆ ಜಾಸ್ತಿ ಆಗಲ್ಲ ಆದರೆ ಇಲ್ಲಿ ಬೀಜದಿಂದ ಬೀಜಕ್ಕೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸೊ ಈ ರೀತಿ ನಾವು ರೈತರಿಗೆ ಇದನ್ನು ರೆಕಮೆಂಡ್ ಮಾಡ್ತೀವಿ. ಈಗ ಮೋಸ್ಟ್ ಆಫ್ ದಿ ರೈತರು ಏನಾಗಿದೆ ಅಂತಂದರೆ ಎಲ್ಲರೂ ಟ್ರ್ಯಾಕ್ಟರ್ ಬಿತ್ತನೆ ಮಾಡುವ ಕಾರಣ ಸೊ ಅವರು ಆಲ್ರೆಡಿ ಟ್ರ್ಯಾಕ್ಟ್ರಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಇರ್ತವೆ, ಅವರಿಗೂ ಗೊತ್ತಿದೆ. ಸೊ ಹಾಗಾಗಿ ಅದರಲ್ಲಿ ನಾವು ಒಂದು ವೀಕ್ಷಣೆ ರೈತರಿಗೆ ಹೇಳಬೇಕಂತಂದರೆ ಬಿತ್ತನೆ ಬೀಜಗಳು ತುಂಬ ಸಣ್ಣದಾಗಿದ್ದಾಗ ನೀವು ಸೊ ಹಾಲರ್ಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ದಪ್ಪ ಬೀಜ ಇದ್ದಾಗ ಯಾವ ಹಾಲರ್ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಸೊ ಹಾಗಾಗಿ ಈ ಇನ್ಫಾರ್ಮೇಷನ್ ಇಲ್ಲಿಯ ರೈತರಿಗೆ ತುಂಬ ಅವಶ್ಯಕವಾಗಿದೆ. ಯಾಕಂದರೆ ಇಲ್ಲಿ ರೈತರು ತುಂಬ ಅಂದರೆ ಅರೌಂಡ್ ಎವರೇಜ್ ಲ್ಯಾಂಡ್ ಹೋಲ್ಡಿಂಗ್ ಕೆಪಾಸಿಟಿನೇ ಆಲ್ಮೋಸ್ಟ್ ಒಂದು 4 to 5 acres ಇರುತ್ತೆ ಎವರೇಜ್. ಎಲ್ಲರೂ ಏನು ಮಾಡ್ತಾರೆ, ಮಳೆ ಆಗುವ ಕಾರಣ ಅಧಿಕವಾಗಿ ಲೇಬರ್ ಅಭಾವ ಇರ್ಬೋದು, ಮಳೆ ಅತಿಯಾಗಿ ಆಗುವ ಕಾರಣ ಸೊ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮೆಕ್ಕೆಜೋಳವನ್ನು ಭಾಳ ಬೇಗನೆ ಬಿತ್ತನೆ ಮಾಡ್ಬೇಕು ಅನ್ನೋಕ್ಕೆ ಟ್ರ್ಯಾಕ್ಟರ್ ಸೋವಿಂಗಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಹಾಲರ್ ಬಗ್ಗೆ ಅವರಿಗೆ ಜ್ಞಾನ ಇದ್ದಷ್ಟು ಸೊ ಸಸಿಗಳ ಬೇಕಾದಂಥ ಪ್ರಮಾಣದಲ್ಲಿ ಸಸಿಗಳ ಸಂಖ್ಯೆಗಳನ್ನು ಮೇಂಟೈನ್ ಮಾಡುವಲ್ಲಿ ಅಧಿಕ ಅನುಕೂಲ ಆಗುತ್ತೆ. ಇದರ ಬಗ್ಗೆ ಜ್ಞಾನ ಎಲ್ರಿಗೂ ರೈತರಿಗೆ ಬೇಕೇ ಬೇಕು. ಸೊ ಹಾಗಾಗಿ ಈಗೇನು ಹಾಲರ್ಗಳನ್ನ ಅವರು ಸರಿಯಾಗಿ ಉಪಯೋಗ ಮಾಡಲಿಲ್ಲ ಟ್ರ್ಯಾಕ್ಟರ್ಗಳಲ್ಲಿ ಅಂತ ಅಂದರೆ ಸೊ ಅಧಿಕ ಪ್ರಮಾಣದ ಬೀಜಗಳು ಹೋಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಗಿಡಗಳ ಅಂತರ ಕಡಿಮೆ ಆಗುವ ಸಾಧ್ಯತೆ ಇರುತ್ತದೆ. ಸೊ ಹೀಗಾಗಿ 13 ಹಾಲರ್ ಇದ್ದರೆ ಅಧಿಕ ದೊಡ್ಡ ಬೀಜಗಳಿದ್ದರೆ 13 ಹಾಲರ್ನ ಯೂಸ್ ಮಾಡಬೇಕು. ಸೊ ಸಣ್ಣ ಬೀಜ ಇದ್ದರೂ ಸೊ 12 ಹಾಲರ್ನ ಯೂಸ್ ಮಾಡಬೇಕು ಅಂತ ಸೊ ನಾವು ರೈತರಿಗೆ ರೆಕಮೆಂಡ್ ಮಾಡ್ತೀವಿ. ಹಾಂ ಸರ್. ಸರ್, ಈಗ ನಿಮ್ಮ ಒಂದು ತಳಿಯ 34407 ಬಗ್ಗೆ ಸ್ವಲ್ಪ ಈಗ ಸಂಕ್ಷಿಪ್ತವಾಗಿ ನಮಗೆ ವಿವರ ನೀಡಿದ್ರಿ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಅಕಾಲಿಕ ಮಳೆಗಳು ಲಾಂಗ್ ಟರ್ಮಲ್ಲಿ ಬಂದ್ಬಿಡ್ತವೆ. ಈ ವರ್ಷ ಆದಂಗೆ ಏನಾಗುತ್ತೆ ಅಂದರೆ ನಮಗೆ ಅಪ್ ಟು ನವಂಬರ್ ತೆನೆ ಮುರಿಯಕ್ಕೆ ಬಂದಿರ್ತೈತೆ, ಫುಲ್ ತೆನೆ ಮುರಿಯಕ್ಕೆ ಬಂದಿರ್ತೈತೆ, ಜೋಳನೇ ಒಣಗಿರ್ತೈತೆ, ಆದ್ರೂ ಮಳೆ ಸ್ವಲ್ಪ ಬರ್ತಾ ಇರ್ತೈತೆ. ಆ ಟೈಮಲ್ಲಿ ಏನಾದರೂ ಗಿಡ ಬೀಳುದು ಈ ಥರ ಏನಾದರೂ? ಕರೆಕ್ಟ್, ನೀವು ಭಾಳ ಸಮಂಜಸವಾದ ಪ್ರಶ್ನೆ. ಅಲ್ಲ ಸರ್, ಮೇನ್ ಬೇಕಾಗಿರೋದು ಈ ಮ್ಯಾಟ್ರ್. ನಾವು ನಿಮಗೆ ಹೇಳಿದ್ವಿ ಪೈನರ್ ಯಾವಾಗಲೂ ಒಂದು ಹೈಬ್ರಿಡ್ನ ಲಾಂಚ್ ಮಾಡ್ತಾ ಇದೆ ಅಂತಂದರೆ ಸೊ ಏನಾದ್ರು ಒಂದು ವಿಶೇಷ ಗುಣಲಕ್ಷಣವನ್ನು ಇಟ್ಕೊಂಡೇ ನಾವು ಹೈಬ್ರಿಡ್ನ ಲಾಂಚ್ ಮಾಡ್ತೀವಿ. ಸೊ ನಿಮಗೆ ನಾವು ರೈತರಿಗೆ ಈ ಮೂಲಕ ತಿಳಿಸೋದೇನಂತಂದರೆ ಸೊ ನಮ್ದು ಈ P34407 ತಳಿ ಇದೆಯಲ್ಲ, ಸೊ ಈ ತಳಿ ಯಾವಾಗಲೂ ಮಳೆ ಗಾಳಿಗೆ ತಡ್ಕೊಂಡು ನಿಲ್ಲುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಸೊ ನೀವು ಆಲ್ರೆಡಿ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ, ಇದನ್ನ ನೋಡ್ಬೋದು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಮಳೆಗಾಳಿಗೆ ಬೀಳೋದಿಲ್ಲ. ಯಾಕಂದ್ರೆ ಇದಕ್ಕೆ ಸೆಕೆಂಡರಿ ರೂಟ್ಸ್ ಅಂತೀವಿ ನಾವು. ಸೆಕೆಂಡರಿ ಅಂದ್ರೆ ಮೊದಲನೇ ರೂಟ್ಸ್ ಕೆಳಗಡೆ ಇರ್ತವೆ, ಇನ್ನೊಂದು ಸೆಕೆಂಡರಿ ರೂಟ್ಸ್ ಅಂದ್ರೆ ಇಂಟರ್ನೋಡ್, ಫಸ್ಟ್ ಇಂಟರ್ನೋಡ್ ಅಲ್ಲಿ ಬರ್ತವೆ. ಸೊ ಆ ಇಂಟರ್ನೋಡ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಆ ಇಂಟರ್ನೋಡ್ ಅಲ್ಲಿ ಬರುವಂತ ಬೇರುಗಳಿಂದ ಇದು ಬಹಳ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ, ಯಾವುದೇ ಕಾರಣಕ್ಕೂ ಮಳೆಗಾಳಿಗೆ ಬೀಳೋದಿಲ್ಲ. ಅದೇ ರೀತಿಯಾಗಿ ಇದು ಯಾವ ತರ ಮಣ್ಣನ್ನ ಹಿಡ್ಕೊಂಡಿರುತ್ತೆ ಅನ್ನೋದನ್ನ ನೀವು ಕೂಡ ಇಲ್ಲಿ ನೋಡ್ಬೋದು. ಇದು ಜಸ್ಟ್ ನಾವು ಹಿಂಗೆ ಕಿತ್ಕೊಂಡ್ ಬಂದಿದೀವಿ. ಸೊ ಮಣ್ಣನ್ನ ಈ ರೀತಿ ಹಿಡ್ಕೊಂಡಿದೆ. ಸೊ ಇದರಿಂದ ಏನ್ ನಿಮ್ಗೆ ಅರ್ಥ ಆಗತ್ತೆ ಅಂತಂದ್ರೆ ಇದು ಯಾವುದೇ ಕಾರಣಕ್ಕೂ ಮಳೆಗಾಳಿಗೆ ಬೀಳೋದಿಲ್ಲ. ಸೊ ಅದರಿಂದ ರೈತರಿಗೆ ಏನಂತಾರೆ ಇಳುವರಿ ನಷ್ಟ ಆಗತ್ತೆ. ಏನಂದ್ರೆ ಇಲ್ಲಿ ರೈತರು ಸೊ ಯಾರು ಮೆಕ್ಕೆಜೋಳದ ಅವಧಿ 120 ದಿನ ಇದೆ ಅಂದ್ರೆ ದೀಪಾವಳಿ ಅಂದ್ರೆ ಆಲ್ಮೋಸ್ಟ್ 150 ದಿನ ಕಟಾವ್ ಮಾಡುವ ರೂಢಿ ಇಟ್ಕೊಂಡಿರ್ತಾರೆ. ಸೊ ಯಾಕಂದ್ರೆ ಇದೊಂದು ರೈತರ ಪದ್ಧತಿ. ಇಲ್ಲಿ ಅಂದ್ರೆ ಪೂಜಾ, ಕೆಲವು ದೇವತೆಗಳ ಪೂಜಾ ಮಾಡ್ತಿರ್ತಾರೆ. ಸೊ ಅವ್ರದ್ದೊಂದಂತ ಒಂದು ಟ್ರೆಡಿಷನ್ ಇರುತ್ತೆ. ಆ ಟ್ರೆಡಿಷನ್ ತಕ್ಕಂಗೆ ಅವ್ರು ಏನ್ ಮಾಡ್ತಾರೆ, ದೀಪಾವಳಿ ಆದ ನಂತರನೇ ಕಟಾವ್ ಮಾಡುವ ರೂಢಿ. ಹಾಗಾಗಿ ಸೊ ಇದನ್ನ ಅವರು ಯೂಸ್ ಮಾಡ್ತಾ ಇದಾರಲ್ಲ. ಸೊ ಈ ತಳಿ ಉಪಯೋಗ ಮಾಡೋದ್ರಿಂದ ಏನಂತಂದ್ರೆ ಅವ್ರಿಗೆ ಲಾಡ್ಜಿಂಗ್ ಆಗೋದಿಲ್ಲ, ಅಂದ್ರೆ ಮಳೆಗಾಳಿಗೆ ಬೀಳೋದಿಲ್ಲ. ಇದರಿಂದ ಇಳುವರಿ ನಷ್ಟ ಆಗೋದಿಲ್ಲ. ಆವಾಗ ಅಕಾಲಿಕ ಮಳೆ, ಯಾವುದೇ ಕ್ಲೈಮ್ಯಾಟಿಕ್ ವೇರಿಯೇಷನ್ಸ್ ಆದ್ರೂ ಕೂಡ ಸೊ ಅವರಿಗೆ ಅವರ ಬೆಳೆ ಅವರ ನಿರ್ದಿಷ್ಟವಾಗಿರುತ್ತೆ, ಇಷ್ಟೇ ಇಳುವರಿ ಬರುತ್ತೆ ಅನ್ನೋದು ನಿರ್ದಿಷ್ಟವಾಗಿರುತ್ತೆ. ಹಾನಿ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ. ಓಕೆ ಸರ್. ಸರ್, ಈಗ ವಿಶೇಷವಾಗಿ ನಿಮ್ಮ ಒಂದು ಪೈನಿಯರ್ ಕಂಪ್ನಿಯ P34407 ಬಗ್ಗೆ ಸಂಪೂರ್ಣವಾದ ವಿವರನ ನೀವು ನೀಡಿದ್ರಿ. ಸೊ ಈಗ ನಮ್ಮ ರೈತರಿಗೆ ಯಾರಾದರೂ ಮುಂದೆ ಮಾಡಬೇಕು ಅನ್ನೋಂಥವ್ರಿಗೆ ನಿಮ್ಮ ಒಂದು ಈ ಸೀಡ್ಸು ಎಲ್ಲೆಲ್ಲಿ ಅವೈಲೇಬಲ್ ಇರುತ್ತೆ? ಅಂದರೆ ನಿಮಗೆ ಸೊ ನಮ್ಮ ಪೈನಿಯರ್ 34407 ನಿಮಗೆ ಸಿರಿಗೆರೆ, ನಮ್ಮ ಚಿತ್ರದುರ್ಗದ ಎಲ್ಲ ರಿಟೇಲ್ ಬಾಂಧವರಲ್ಲೂ ಕೂಡ ಸೊ ಈ ಮೆಕ್ಕೆಜೋಳ ಸಿಗತ್ತೆ. ನಿಮಗೆ ಪ್ರತಿಯೊಂದು ರಿಟೇಲ್ ಬಾಂಧವರಲ್ಲೂ ಈ ಮೆಕ್ಕೆಜೋಳ ಸಿಗತ್ತೆ. ಯಾಕಂದರೆ ನಾವು ಬಹಳ ಅತಿಯಾಗಿ ಪೈನಿಯರ್ ಕಂಪ್ನಿ ಅಂತಂದರೆ ನಾವು ಅತಿಯಾಗಿ ಗ್ರೌಂಡಲ್ಲಿ ವರ್ಕ್ ಮಾಡ್ತೀವಿ. ಸೊ ಅಂದ್ರೆ ಗ್ರೌಂಡ್ ಇನ್ ದ ಸೆನ್ಸ್ ಹೊಲಗಳಲ್ಲಿ. ಈಗ ನಾವು ಇದೇನು ಕ್ಷೇತ್ರೋತ್ಸವ ಮಾಡಿದ್ದೀವಿ ಇದೇ ರೀತಿಯಾಗಿ ಹೊಲಗಳಲ್ಲಿ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಇದು ಎಲ್ಲೇ ರೈತರು ಕೇಳ್ಕೊಂಡು ಹೋದ್ರು ಅದನ್ನು ಅವೈಲೇಬಲ್ ಮಾಡುವಂಥದ್ದು ನಮ್ಮ ಕಾರ್ಯ. ಸೊ ಹೀಗಾಗಿ ನಾವು ಎಲ್ಲ ರಿಟೇಲ್ ಬಂದವರಲ್ಲೂ ಕೂಡ ನಮ್ಮ ಈ ತಳಿ ಸಿಗುತ್ತದೆ. ಓಕೆ ಸರ್.
ಸೊ ಅವರು ನಮ್ಮನ್ನು ಈಗ ಫಾರ್ಮರ್ಸಿಗೆ ನಮ್ಮನ್ನು ರೀಚ್ ಮಾಡಬೇಕು, ಅವ್ರು ಎಷ್ಟೇ ಪ್ಯಾಕೆಟ್ ಬೇಕು ಅಂತಂದ್ರು ಕೂಡ ಹಾಂ ಸರ್. ನಾವು ಅಲ್ಲಿ ಹತ್ತಿರದ ರಿಟೇಲ್ ಯಾರಿದ್ದಾರೆ, ಯಾರ ಹತ್ರ ಅವೈಲೇಬಲ್ ಇದೆ ಮಟೀರಿಯಲ್ ಅನ್ನೋದನ್ನು ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಹಾಂ ಸೊ ಆ ರಿಟೇಲ್ ಕಡೆಯಿಂದ ಹೇಳಿದ್ರು ನಾವು ಮಟೀರಿಯಲ್ ಕೊಡಿಸ್ಬಹುದು. ಸೊ ಅದನ್ನು ಬಿಟ್ಟರೆ ನಾವು ನಿಮಗೆ ಇನ್ನೊಂದು ಅವ್ರು ನಮ್ಮನ್ನು ರೀಚ್ ಮಾಡಬೇಕು ಅಂತಂದರೆ ಸೊ ಬೆಟರ್ ನಾವು ಅವ್ರಿಗೆ ಅಗ್ರೋನಮಿಕ್ ಸರ್ವಿಸಸ್ ಅಂದರೆ ಕೃಷಿಗೆ ಸಂಬಂಧಿತ ಯಾವುದೇ ಇನ್ಫಾರ್ಮೇಷನ್ ಅವ್ರಿಗೆ ಬೇಕಾಗಿದೆ ಅಂತಂದರೆ ಸೊ ಆ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ನಮ್ಮ ಕಂಪ್ನಿಯಿಂದ ಒಂದು ಸರ್ವಿಸಸ್ ಇದೆ. ಏನಂತಂದರೆ ಕಂಪ್ನಿ ಯಾವುದೇ ಪೈನಿಯರ್ ಪ್ಯಾಕೆಟ್ ನೀವು ತೊಗೊಂಡ್ರೆ ಅದ್ರ ಹಿಂದೆ ನಿಮಗೆ ಟೋಲ್ ಫ್ರೀ ನಂಬರ್ ಇದೆ. ಸೊ ಟೋಲ್ ಫ್ರೀ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮ ತಾಲೂಕು ಅಥವಾ ನಿಮ್ಮ ಪೋಸ್ಟಲ್ ಪಿನ್ ಕೋಡ್ ಏನಿರುತ್ತಲ್ಲ ಪೋಸ್ಟಲ್ ಪಿನ್ ಕೋಡ್ ಹೇಳಿ ನೀವು ಯಾವ ಡಿಸ್ಟಿಕ್ ಅನ್ನೋದನ್ನು ಹೇಳಿದರೆ ಸೊ ಆ ರೆಸ್ಪೆಕ್ಟಿವ್ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾರೆ, ನಮ್ಮ ಸಿಬ್ಬಂದಿಗಳು ಮಾತಾಡ್ತಾರೆ. ಸೊ ಮಾತಾಡಿ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಲೈಕ್ ಅಗ್ರೋನಮಿಕ್ ಸರ್ವಿಸಸ್ ಆಗಿರ್ಬೋದು, ಫರ್ಟಿಲೈಸರ್ ಅಪ್ಲಿಕೇಶನ್ ಆಗಿರ್ಬೋದು, ಎಷ್ಟು ಸೀಡ್ ರೇಟ್ ಹಾಕಬೇಕು ಅನ್ನೋದಾಗಿರ್ಬೋದು, ಇದ್ರ ಜೊತೆಗೆ ಏನಾದರೂ ರೋಗ ಬಂದರೆ ಏನು ಕೆಮಿಕಲ್ಸ್ನ ಸ್ಪ್ರೇ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು, ಯಾವ ಅವಧಿಲಿ ಹೊಡಿಬೇಕು, ಅದ್ರ ಜೊತೆಗೆ ಕಟಾವು ಮಾಡಿದಾದ್ಮೇಲೆ ಸೊ ಇದರ ಮೇಜರ್ ಹೈಬ್ರಿಡ್ದ ಅಡ್ವಾಂಟೇಜಸ್ ಏನು, ಇದರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನು ಕೂಡ ನಮ್ಮ ಟೋಲ್ ಫ್ರೀ ನಂಬರ್ ಅವ್ರು ಕೊಡ್ತಾರೆ ನಿಮಗೆ. ಅದ್ರ ಜೊತೆಗೆ ನಿಮಗೆ ಸೊ ಇನ್ನೊಂದು ನಮ್ಮದು ಪೈನಿಯರ್ ಫಾರ್ಮರ್ ಕನೆಕ್ಟ್ ಅಂತ ಆ್ಯಪ್ ಇದೆ. ಆ ಆ್ಯಪಲ್ಲಿ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿದರೆ ನಿಮಗೆ ಅಲ್ಲೇ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅಗ್ರೋನಮಿಕ್ ಕೃಷಿಗೆ ಸಂಬಂಧಿತ ಯಾವುದೇ ಇನ್ಫಾರ್ಮೇಷನ್ ಇದ್ದರೂ ಅಲ್ಲಿ ಸಿಗತ್ತೆ. ಇದು ರೈತರಿಗೆ ನಾವು ಶುರು ಮಾಡಿ ತುಂಬ ವರ್ಷಗಳಾಯಿತು. ಸೊ ಮೆಜಾರಿಟಿ ಆಫ್ ದ ರೈತರಿಗೆ ಗೊತ್ತಿದೆ. ನಾವು ಇದಲ್ಲದೆ ನಾವು ಪ್ರತಿ ಹಳ್ಳಿಗಳಲ್ಲೂ ಒಂದು ಹೊಸದು ನಮ್ಮ ಕಂಪನಿ ಕಡೆಯಿಂದ ಸರ್ವಿಸಸ್ ಏನಂತಂದರೆ ನಾವು ಪ್ರವಕ್ತ ಫಾರ್ಮರ್ಸ್ ಅಂತ ಮಾಡಿರ್ತೀವಿ. ಯಾರು ನಮ್ಮ ಪೈನಿಯರ್ ಹೈಬ್ರಿಡ್ಗಳನ್ನ ಭಾಳ ಯೂಸ್ ಮಾಡಿ ಸ್ಯಾಟಿಸ್ಫೈ ಇರ್ತಾರಲ್ಲ ಸೊ ಆ ರೈತರು ಅಂದರೆ ಅವ್ರಿಗೆ ಏನೇ ಇನ್ಫಾರ್ಮೇಷನ್ ಅಲ್ಲೇ ಹಳ್ಳಿಗಳಲ್ಲಿ ಬೇಕು ಅಂತಂದರೆ ಆ ರೈತರು ಕೊಡುವಂಥದ್ದು ನಮ್ಮ ಕಂಪನಿಯಿಂದ ಇದೆ. ಸೊ ಈ ರೀತಿಯಾಗಿ ಮತ್ತು ಇದ್ರ ಜೊತೆಯಾಗಿ ನಮ್ಮ ಸಹ ಸಿಬ್ಬಂದಿಗಳಿದಾರಲ್ಲ ಸೊ ಅವರೆಲ್ಲ ಪ್ರತಿ ಹಳ್ಳಿಗಳಲ್ಲೂ ಕೆಲಸ ಮಾಡ್ತಿರ್ತಾರೆ. ಅವ್ರದ್ದು ಇನ್ಫಾರ್ಮೇಷನ್ ಬೇಕಂದರೆ ನಾವು ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟ ತನಕ ಒಂದು ನಿಮ್ಮ ಕಂಪ್ನಿ ಪೈನಿಯರ್ ಬಗ್ಗೆ ಒಂದು ಒಳ್ಳೆಯ ಮಾಹಿತಿನ ಹಂಚ್ಕೊಂಡ್ರಿ ಅನ್ಕೊಂತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. P34407 ತಳಿಯ ವಿಶೇಷ ಗುಣ ಅಂತ ಹೇಳಿದ್ವಿ, ಅಧಿಕ ಒಕ್ಕಣೆ ಪ್ರಮಾಣ ಬರ್ತೈತೆ ಅನ್ನೋದು. ಸೊ ಇಲ್ಲಿ ನೀವು ನೋಡ್ತಾ ಇರಬೇಕು. ಸೊ ನಾವು 10 ತೆನೆಗಳನ್ನು ಕಟಾವು ಮಾಡಿದ್ದೀವಿ. 10 ತೆನೆಗಳನ್ನ ಕಟಾವು ಮಾಡಿ ಕಾಳುಗಳನ್ನು ಸುಲಿದಿದ್ದೀವಿ. 10 ತೆನೆಗಳ ಕಾಳುಗಳನ್ನು ತೂಕ ಮಾಡಿದ್ದೇವೆ. ಸೊ 10 ತೆನೆಗಳನ್ನು ಕಾಳು ತೂಕ ಮಾಡಿ ಬಂದಾಗ ಸೊ 10 ತೆನೆ ತೂಕ ಮಾಡಿದಾಗ 2 kg 380 ಗ್ರಾಮ್ ತೂಕ ಕಾಳಿನ ತೆನೆ ತೂಕ ಆಗಿದೆ. ಸೊ ಇದನ್ನು ಕಟಾವು ಮಾಡಿದಾಗ ಕಾಳಿನ ತೂಕ 2 kg 150 ಗ್ರಾಮ್ ಆಗಿದೆ. ಸೊ ಇದರಿಂದ ಒಕ್ಕಣೆ ಪ್ರಮಾಣ ಎಷ್ಟು ಬಂದಿದೆ ಅಂದರೆ 85% ಒಕ್ಕಣೆ ಪ್ರಮಾಣ ಬಂದಿದೆ ಇದರಿಂದ. ಸೊ ನೀವು ಹೇಳ್ದಂಗೆ ಇದು 85% ಅಂದರೆ ಅಧಿಕ ಒಕ್ಕಣೆ ಪ್ರಮಾಣ ಆಯಿತು. ಈ ತಳಿಯ ವಿಶೇಷ ಗುಣ ಏನಂತಂದರೆ ಇದು ತುಂಬ ಅಧಿಕ ಒಕ್ಕಣೆ ಪ್ರಮಾಣವನ್ನು ಹೊಂದಿರುತ್ತದೆ. ಇದರಿಂದ ರೈತರಿಗೆ ತುಂಬ ಅನುಕೂಲಕರವಾಗ್ತದೆ. ನಮಸ್ಕಾರ, ನನ್ನ ಹೆಸರು ಬಸವರಾಜಪ್ಪ, ಹನುಮನಹಳ್ಳಿ ಗ್ರಾಮ, ಭರಮಸಾಗರ ಹೋಬಳಿ, ಚಿತ್ರದುರ್ಗ ತಾಲೂಕು. ನಾವು ಹಿಂದಿನ ಸರಿ ಪೈನರ್ ಮೆಕ್ಕೆಜೋಳವನ್ನು ಹಾಕಿದ್ವಿ. ಪೈನರ್ ಬೀಜದ ಹೆಸರು P3447. ಒಂದು ಸುಮಾರು 10 ಪ್ಯಾಕೆಟ್ ಬೀಜ ಹಾಕಿದ್ವಿ. ಅದರಲ್ಲಿ ಒಂದು 2 ಎಕರೆವಷ್ಟು ಹಳ್ಳ ಎಲ್ಲ ಒಳ್ಳೆ 2 ಸರಿ ಹಳ್ಳ ತೇಪಾಡಿ ಹೋಗಿತ್ತು. ಆದರೂ ಒಂದು ದಂಡು ಬಿದ್ದಿದ್ದಿಲ್ಲ. ಜೋಳನೂ ಚೆನ್ನಾಗಿ ಬಂದಿತ್ತು. ಅದು ಹಳ್ಳ ಒಳ್ಳೆಯ ಮಟ್ಟದಲ್ಲಿ ನೋಡಿದರೆ ಒಂದು 3 ದಿವಸ ಗಂಟೆ ಆದರೂ ಹಳ್ಳದಲ್ಲಿ ನೀರು ಅಲ್ಲ, ಹೊಲದಲ್ಲಿ ಜಮೀನಲ್ಲಿ ಹಾಗೆ ಇತ್ತು. ಅದು ನೋಡಿದ್ರೆ ಎಲ್ಲ ಬಿದ್ದೋಕತ್ತೆ ಅಂದ್ಕೊಂಡಿದ್ವಿ. ಆದರೂ ಒಂದು ದಂಟು ಬಿದ್ದಿದ್ದಿಲ್ಲ. ನಾವು ಮುರಿದು ನವಂಬರ್ ಕೊನೆಗೆ. ಆದರೂ ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿತ್ತು. ಎಕರೆಗೆ ಒಂದು 30-32 ಕ್ವಿಂಟಲ್ ಬಂತಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ಥರ ಬೀಜ ಒಳ್ಳೆ ಗುಣಮಟ್ಟದ ಬೀಜವನ್ನು ಕೊಡಲಿ ಅಂತೇಳಿ ಅವರ ಕಂಪ್ನಿಯಲ್ಲಿ ಬೇಡ್ಕೊಂತೀನಿ. ಪೈನರ್ ಬೀಜ ಒಳ್ಳೆ ಗುಣಮಟ್ಟದ ಬೀಜ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ, ನಮ್ಮದು ಬಸವರಾಜಪ್ಪ ಅಂತೇಳಿ, ನಾವು ಹನುಮನಹಳ್ಳಿ ಗ್ರಾಮ, ಸಿರಿಗೆರೆ ಪಕ್ಕ, ಚಿತ್ರದುರ್ಗ ತಾಲೂಕು, ಭರಮಸಾಗರ ಹೋಬಳಿ. ನಾವು ವರ್ಷಲ್ಲೂ ಇದನ್ನು ಪೈನಿಯರ್ ಕಂಪ್ನಿ ಬೀಜವನ್ನು ಬೆಳೀತಾನೆ ಇದ್ದೀವಿ. ಆದರೂ ಇವಷ್ಟು ನಮ್ಮ ಹೊಲದಲ್ಲಿ ಕ್ಷೇತ್ರೋತ್ಸವ ಮಾಡಿದ್ದಾರೆ. 34,407 ಬೀಜ ತುದಿ ತುಂಬ ಕಾಳಾಗಿದೆ. ಗಾಳಿ ಮಳೆಗೆ ಏನು ಬಿದ್ದಿಲ್ಲ. ಚೆನ್ನಾಗಿ ಇಳುವರಿ ಬರ್ತದೆ ಅಂತ ನಂಬಿದ್ವಿ ನಾವು. 32ರಿಂದ 35 ತನಕಲೂ ನಾವು ಬೆಳೆದಿದ್ದೀವಿ ಇದರಲ್ಲಿ. ನಮಸ್ಕಾರ.